ಗಮನಿಸ್ತಾ ಇದ್ದೀರಿ ಕುಮಾರಸ್ವಾಮಿ ಅವರಿಗೆ ಸೇರಿದ 48 ಎಕರೆ ಜಾಗ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಇರುವಂತದ್ದು. ಅದರಲ್ಲಿ ಸುಮಾರು 14 ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಹೈಕೋರ್ಟ್ ಆದೇಶದ ಮೇರೆಗೆ ಆ ಜಾಗವನ್ನ ತೆರವುಗೊಳಿಸೋದಕ್ಕೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಸ್ಥಳದಲ್ಲಿದ್ದಾರೆ. ಕಂದಾಯ ಅಧಿಕಾರಿಗಳು ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಎಎಸ್ಪಿ ಸುರೇಶ್ ಅವರ ಸಮ್ಮುಖದಲ್ಲಿ ಈಗ ತೆರವು ಕಾರ್ಯ ಆರಂಭ ಆಗುತ್ತೆ. ದೊಡ್ಡದಾಗಿರುವಂತಹ ಕಾಂಪೌಂಡ್ ಅನ್ನ ಅಲ್ಲಿ ಗಮನಿಸಬಹುದು ನಾವು. ಆ ಕಾಂಪೌಂಡ್ ಒಳಗಡೆ ಇರುವಂತಹ ವಿಶಾಲವಾಗಿರೋ ಜಾಗ ಅದು ಸದ್ಯಕ್ಕೆ ತೋಟದ ತರ ಮಾರ್ಪಟ್ಟಿದೆ. ತೋಟದ ತರಹ ಅಲ್ಲ, ತೋಟನೇ ಆಗಿ ಈಗ ಮಾರ್ಪಟ್ಟಿದೆ. ಅಲ್ಲಿ ಗಮನಿಸಬಹುದು ಅಡಿಕೆ ಮರಗಳಿದಾವೆ, ಅಲ್ಲಿ ತೆಂಗಿನ ಗಿಡಗಳಿದ್ದಾವೆ. ಸೊ ಇದೆಲ್ಲವನ್ನು ಕೂಡ ತೆರವು ಮಾಡಬೇಕಾಗುತ್ತಾ, ಅಥವಾ ಈ 14 ಎಕರೆ ಜಾಗ ಅಂತ ಏನು ಹೇಳ್ತಿದಾರಲ್ಲ ಅದು ಒಂದೇ ಕಡೆ ಅಲಾಟ್ ಆಗಿರುವಂತಹ ಜಾಗನ, ಅಥವಾ ಒಂದೇ ಕಡೆ ಇರುವಂತಹ ಜಾಗನ, ಅಥವಾ ಆ ಜಾಗ ಚದುರಿ ಹೋಗಿದೆಯಾ, ಬೇರೆ ಬೇರೆ ಕಡೆ ಹಂಚಿ ಹೋಗಿದೆಯಾ ಜಾಗ, ಇದೆಲ್ಲದರ ಬಗ್ಗೆ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲಿಸ್ತಾ ಇರುವಂತಹ ದೃಶ್ಯ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಿನ್ನೆ ನಡೆದಂಥ ಕಂದಾಯ ಇಲಾಖೆ ರಾಮನಗರದಲ್ಲಿ ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಇಲ್ಲ, ಇವಾಗ ಅದು ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್, ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನ ನಾವು ಬಿಡಿಸ್ತೀವಿ. ಎಷ್ಟು ಸರ್ವೆ ನಂಬರ್ ಅಲ್ಲಿ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ಆಲ್ ದ ರಿಪೋರ್ಟ್ ಏನಿದೆ ನಾವು ಕೋರ್ಟಲ್ಲಿ ಕೇಸ್ ಇದೆ, ಸೊ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಎಕ್ಸಾಕ್ಟ್ ಡೀಟೇಲ್ಸ್ ಅಲ್ಲ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ಓಕೆ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ನಾ ಅಂದಾಜು ಹೇಳ್ತಾ ಇರೋದು, ಮ್ಯಾಟರ್ ಇಸ್ ಬಿಫೋರ್ ದ ಕೋರ್ಟ್. ಐ ಆಮ್ ಹಿಯರ್ ಟು ಎನ್ಫೋರ್ಸ್ ದಿ ಕೋರ್ಟ್ ಆರ್ಡರ್. ಏನೇನು ಒತ್ತುವರಿ ಆಗಿದೆ ಅದನ್ನು ತೆಗೆಸೋಕೆ ಡೀಟೇಲ್ಸ್ ಏನಿದೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಒನ್ಸ್ ಇಟ್ ಬಿಕಮ್ಸ್ ಅ ಪಬ್ಲಿಕ್ ಥ್ಯಾಂಕ್ ಯು. ಇದು ಡಿಸಿ ಯಶವಂತ್ ವಿ ಗುರುಕರ್ ಅವರ ಮಾತಾಗಿತ್ತು. ಕುಮಾರಸ್ವಾಮಿ ಅವರಿಗೆ ಸೇರಿದ 14 ಎಕರೆಗೂ ಅಧಿಕ ಜಾಗ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಕೋರ್ಟ್ನಲ್ಲಿ ಈ ಕೇಸ್ ಇರೋದ್ರಿಂದ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಕೇವಲ ಕುಮಾರಸ್ವಾಮಿ ಅವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. 14 ಎಕರೆ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟರೆ ಬೇರೆಯವರು ಕೂಡ, ಬೇರೆಯವರ ಒಡೆತನದ ಜಾಗ ಕೂಡ ಇದರಲ್ಲಿ ಈ ಸರೌಂಡಿಂಗ್ ಇದೆ. ಸೊ ಅದನ್ನು ಕೂಡ ಒತ್ತುವರಿ ಮಾಡೋದಕ್ಕೆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ನಾವು ಬಂದಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಈಗ ಆ ಜಾಗವನ್ನ ಗುರುತುಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಕಲ್ಲು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಟ್ರ್ಯಾಕ್ಟರ್ ಮೂಲಕ ಕಲ್ಲು ಸಾಗಾಟ ಮಾಡ್ತಿರೋ ದೃಶ್ಯವನ್ನು ಕೂಡ ಗಮನಿಸಿದ್ರಿ. ಸುಮಾರು 3ರಿಂದ 4 JCBಗಳು ಕೂಡ ಒಳಗಡೆ ಹೋಗಿದ್ದಾವೆ. ಈಗ ಕಾರ್ಯಾಚರಣೆ ಆರಂಭ ಆಗುತ್ತೆ. ಆದರೆ ಆ ಜಾಗ ಎಕ್ಸಾಕ್ಟ್ಲಿ ನೋಡ್ಕೋಬೇಕು. ಇಲ್ಲಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಯಾವ ಎಡವಟ್ಟು ಕೂಡ ಮಾಡಬಾರ್ದು. ಒಂದು, ಕುಮಾರಸ್ವಾಮಿ ಅವರು ಪ್ರಭಾವಿಗಳಾಗಿದ್ದಾರೆ. ಮತ್ತೊಂದು, ಕುಮಾರಸ್ವಾಮಿ ಅವರು ಏನೇ ಮಾತಾಡಿದ್ರು ಕೂಡ ಅಪ್ ಟು ದ ಮಾರ್ಕ್ ಮಾತಾಡ್ತಾರೆ. ಆದರೆ ಈಗ ಭೂ ದಾಖಲೆಗಳ ಅಧಿಕಾರಿಗೆ ಆಫೀಸಿಗೆ ಪತ್ರ ಏನು ಬರೆದಿದ್ದಾರೆ, ಇದು ನನ್ನ ಜಾಗ, ಇದರಲ್ಲಿ ಏನಾದರೂ ಒತ್ತುವರಿ ಆಗಿದೆ ಅನ್ನೋದಾದ್ರೆ ಇದನ್ನ ವಶಪಡಿಸಿಕೊಳ್ಳಿ, ನನ್ನ ಯಾವ ಅಭ್ಯಂತರನೂ ಇಲ್ಲ ಅನ್ನುವಂತಹ ಪತ್ರವನ್ನು ಬೇರೆ ಬರೆದಿದ್ದಾರೆ. ಸೊ ಹಾಗಾಗಿ ತುಂಬಾನೇ ಅಲರ್ಟ್ ಆಗಿ ಇಲ್ಲಿ ಕಂದಾಯ ಅಧಿಕಾರಿಗಳಾಗಿರಬಹುದು, ಜಿಲ್ಲಾಧಿಕಾರಿ ಆಗಿರಬಹುದು, ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಜಾಗವನ್ನ ಗುರುತು ಮಾಡುವಂತಹ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ. ಈ 14 ಎಕರೆಗೂ ಅಧಿಕ ಜಾಗ ಅಂತ ಏನು ಹೇಳ್ತಿದಾರಲ್ಲ, ಒಂದೇ ದಿನದಲ್ಲಿ ಇದನ್ನ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಥಳದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅಲ್ಲಿ
ಬೇರೆ ಬೇರೆ ಮರಗಳನ್ನು ಬೆಳೆಸಿದ್ದಾರೆ, ತೋಟವನ್ನಾಗಿ ಈ ಜಾಗವನ್ನು ಮಾರ್ಪಡಿಸಿದ್ದಾರೆ. ಈ 14 ಎಕರೆನೂ ಒಂದೇ ಕಡೆ ಜಾಗ ಇದ್ರೆ ಓಕೆ, ಆದರೆ ಆ ಜಾಗ ಬೇರೆ ಬೇರೆ ಭಾಗದಲ್ಲಿ ಹಂಚಿ ಹೋಗಿದ್ರೆ ಆ ಜಾಗವನ್ನು ಗುರುತಿಸೋದು ಕೂಡ ಸಾಕಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ತೆರವು ಕಾರ್ಯ ಆರಂಭವಾಗ್ತಿರುವಂತಹ ದೃಶ್ಯ ನೋಡಬಹುದು. ಸರ್ವೆ ನಂಬರ್ 7, 8, 9, 10, 16 ಮತ್ತು 17 ಅನ್ನುವಂಥ ಮಾಹಿತಿ ನಮ್ಮ ಪ್ರತಿನಿಧಿ ಮೋಹನ್ ಆವಾಗಲೇ ನೀಡ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.